ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಾನು ಧರ್ಮಸ್ಥಳದ ಬಗ್ಗೆ ಕಳೆದ 3-4 ದಿನಗಳಿಂದ ಮಾತಾಡಲಿಲ್ಲ. ಈ ಒಂದು 2-3 ದಿನಗಳ ಅವಧಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿವೆ. ಈ ಬೆಳವಣಿಗೆ SITಯ ಕುರಿತು ಕೆಲವೊಂದು ಸಂಶಯದ ಬೆಳವಣಿಗೆಗಳು ಅಂತ. SIT ಬಗ್ಗೆ ನಾವು ಸಂಶಯ ಪಡಬೇಕಾ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. ಅದು ಯಾಕೆ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ SIT ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದು ಚಾರ್ಜ್ ಶೀಟಾ ಅಥವಾ ಅದು ಕಂಪ್ಲೇಂಟ್ ರಿಪೋರ್ಟ್, ಈ ವಿಚಾರದಲ್ಲಿ ಗೊಂದಲ ಇದೆ. ಈ ಗೊಂದಲವನ್ನು ಸೃಷ್ಟಿ ಮಾಡಿದ್ದೇ SIT. ಒಂದು ಕಡೆ ಇದು ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳುತ್ತೆ SIT, ಇನ್ನೊಂದು ಕಡೆ ಚಾರ್ಜ್ ಶೀಟ್ ಅಂತ. ಯಾಕೆ ಹೀಗೆ SIT ಈ ರೀತಿಯ ವಿಭಿನ್ನ ಹೇಳಿಕೆಗಳನ್ನು ನೀಡ್ತಾ ಇರೋದು ಯಾಕೆ? ಇದು ಪ್ರಶ್ನೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಬೆಳವಣಿಗೆ ಆಗಿದೆ. ಅದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಆದ ಬೆಳವಣಿಗೆ ಏನು? ಸಾಕ್ಷಿ ದೂರುದಾರರು ಪರವಾಗಿ ನ್ಯಾಯಾಲಯದ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇದರ ವಾದ ಮಾಡುವುದಕ್ಕೆ ಬೆಂಗಳೂರಿನ ಹಿರಿಯ ವಕೀಲರೊಬ್ಬರು ಕೂಡ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಿದ್ದರು. ಅವರ ಮನವಿ ಏನಾಗಿತ್ತು ಅಂತ ಅಂದರೆ, SIT ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಈ ಸುಮಾರು 4,000 ಪುಟಗಳಷ್ಟು ವರದಿ ಏನಿದೆ, 4,000 ಪುಟದ್ದು, ಅದರ ಪ್ರತಿಯನ್ನು ನಮಗೆ ಕೊಡಿ ಅಂತ. ಈ ಮನವಿ ಕೊಟ್ಟಾಗ ನ್ಯಾಯಾಧೀಶರು ಮೊದಲು ಹೇಳಿದ್ದೇನು ಗೊತ್ತಾ? ನ್ಯಾಯಾಧೀಶರು ಮೊದಲು ಹೇಳಿದ್ದು, ಈ ಒಂದು ಏನು SIT ಸಲ್ಲಿಸಿರುವಂತಹ ಈ ಚಾರ್ಜ್ ಶೀಟ್ ಆರ್ ವಾಟ್ ಎವರ್ ಇಟ್ ಮೇ ಬಿ, ಅದನ್ನು ಯಾವುದೇ ಹೆಸರಲ್ಲಿ ಕರೀರಿ, ಕಂಪ್ಲೇಂಟ್ ರಿಪೋರ್ಟ್ ಅನ್ನಿ ಇನ್ನೊಂದನ್ನಿ, ಅದನ್ನು ಕೊಡಕೂಡದು ಅಂತ SIT ಹೇಳ್ತಿದೆ. ಇಟ್ ವಾಸ್ ಎ ಶಾಕಿಂಗ್ ಥಿಂಗ್. ಯಾಕೆಂದರೆ ಈ ನ್ಯಾಯದಾನ ವ್ಯವಸ್ಥೆಯಲ್ಲಿ ಯಾರು ಸಾಕ್ಷಿ ದೂರುದಾರರಿದ್ದಾರೆ ಅವರು ನ್ಯಾಯಾಲಯದಿಂದಲೇ ತಾವು ನ್ಯಾಯವನ್ನು ಪಡಿಬೇಕು. ಸೊ ಈ ವಿಚಾರ ನ್ಯಾಯಾಲಯದ ಬಂದಾಗ ಹಿರಿಯ ವಕೀಲರು ಪರಿಣಾಮಕಾರಿಯಾಗಿ ವಾದ ಮಾಡಿದರು. ಅವರು ಹೇಳಿದ್ದು, ಒಂದು ಇಡೀ SITಯ ತನಿಖೆ ಏನಿದೆ, ಈ ತನಿಖೆ ಸರ್ಕಾರಿ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ಅಂತ. ಸರ್ಕಾರಿ ಆದೇಶದಲ್ಲಿ ಏನಿತ್ತು? ಧರ್ಮಸ್ಥಳದಲ್ಲಿ ಸುಮಾರು 20-25 ವರ್ಷಗಳಿಂದ ನಡೆದಿದೆ ಎನ್ನಲಾದ ಹೆಣಭೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆ ಪ್ರಕರಣ, ಮಹಿಳೆಯರ ಮೇಲಿನ ಅತ್ಯಾಚಾರ, ಅವರ ಕಿಡ್ನ್ಯಾಪ್, ಹಾಗೆ ಅವರು ಅನಾಮಧೇಯವಾಗಿ ಸತ್ತು ಹೋದದ್ದು, ಈ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋದು ಸರ್ಕಾರಿ ಆದೇಶ SITಯನ್ನು ರಚನೆ ಮಾಡಿದ ಸಂದರ್ಭದಲ್ಲಿ. ಆದರೆ SIT ಈ ಯಾವ ವಿಚಾರವನ್ನು ತನಿಖೆ ಮಾಡಿದರೆ ದೂರುದಾರರನ್ನೇ ಅಪರಾಧಿನೋ ಆರೋಪಿಗಳನ್ನಾಗಿ ಪರಿವರ್ತಿಸುವ ಯತ್ನ ಮಾಡಿದ್ದು. ಇದನ್ನು ಈ ಹಿರಿಯ ನ್ಯಾಯವಾದಿಗಳು ಕೋರ್ಟಿನ ಗಮನಕ್ಕೆ ತಂದರು. ಸೊ ಆದ್ದರಿಂದ ಒಂದು SIT ತನಿಖೆ ಏನಿದೆ ಅದು ಸರ್ಕಾರಿ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ ಅನ್ನೋದು ಒಂದು. ಎರಡನೇದವ್ರು ನ್ಯಾಯಾಲಯದ ಮುಂದೆ ಮಾಡಿರುವ ವಾದ ಏನು ಅಂದರೆ, ಒಂದು ಏನು ತಲೆಬುರುಡೆಯನ್ನು ತರಲಾಗಿತ್ತು, ಆ ಬುರುಡೆಗೆ ಸಂಬಂಧಪಟ್ಟ ಹಾಗೆ SIT ಯಾವ ರೀತಿ ತನಿಖೆ ಮಾಡ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಫಿಕೇಷನ್. ಸೊ ಈ ಹಿರಿಯ ನ್ಯಾಯವಾದಿಗಳು ನ್ಯಾಯಾಲಯದ ಮುಂದೆ ಹೇಳಿದ್ರು, ಒಂದನೇದಾಗಿ ತಲೆಬುರುಡೆ ತಂದಿರುವುದು ಬಂಗ್ಲೆ ಗುಡ್ಡದಿಂದ, ಎಲ್ಲೋ 3ನೇ ಪ್ರದೇಶದಿಂದ ನಾವು ಅದನ್ನು ತಂದಿಲ್ಲ. ಅದನ್ನು ಯಾಕೆ ತಂದ್ವಿ ಅಂತಂದರೆ, ಈ ಪ್ರಕರಣದ ತೀವ್ರತೆ ಏನಿದೆ ಅದನ್ನು ಮನೆಗಾಣಿಸುವುದಕ್ಕೆ, ಮತ್ತು ದಟ್ ಹೀಗೆ ಅನಾಮಧೇಯವಾಗಿ ಹೆಣವಾಗಿ ಹೋದಂಥದ್ದು ಏನಿದೆ ಪ್ರಕರಣಗಳಿವೆ, ಎಲ್ಲಿ ಬಂಗ್ಲೆಗುಡ್ಡ ಈ ಪ್ರದೇಶಗಳಲ್ಲಿ ಏನು ಹೆಣ ಹೂಳ, ಅದನ್ನು ಪತ್ತೆ ಮಾಡುವುದಕ್ಕಾಗಿ ನಾವು ತಂದಿದ್ದು. ಇದರ ಉದ್ದೇಶ ಸ್ಪಷ್ಟವಾಗಿದೆ. ಹೀಗಿರುವಾಗ ಯಾರೂ ಕೂಡ ಎಲ್ಲೋ ಕೊಲೆ ಮಾಡಿ, ಮರ್ಡರ್ ಮಾಡಿ, ಇನ್ನೊಂದು ಮಾಡಿ ತಲೆಬುರುಡೆ ತಂದದ್ದಲ್ಲ. ಆದರೆ ಈ ತಲೆಬುರುಡೆಯ ವಿಚಾರದಲ್ಲಿ SIT ನಡೆಸಿದಂತಹ ಎನ್ಕ್ವೈರಿ ಏನಿದೆ ಅದು ಸಂಶಯಕ್ಕೆ ಕಾರಣ ಆಗಿದೆ ಅನ್ನೋದು ಈ ನ್ಯಾಯವಾದಿಗಳ ವಾದ ಆಗಿತ್ತು. ಸೊ ಅವರು ಹಾಗೇನೆ ಇಡೀ ಪ್ರಕರಣವನ್ನು SIT ಸಾಗುತ್ತಿರುವ ದಾರಿಯನ್ನು ಎಲ್ಲವನ್ನ ಹೇಳ್ತಾ, ಈಗ
ನಮ್ಮ ಕಕ್ಷಿದಾರರನ್ನು ಬಂಧಿಸುವ ಸಾಧ್ಯತೆ ಕಾಣ್ತಾ ಇದೆ. ಆದ್ದರಿಂದ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗಿದೆ. ನಾವು ಹೈಕೋರ್ಟ್ಗೆ ಈ ವಿಚಾರದಲ್ಲಿ ಹೋಗುವರಿದ್ದೀವಿ. ಅದಕ್ಕೆ ನಮಗೆ ಏನು SIT ಈಗೇನು ತನಿಖೆ ಮಾಡಿ ಒಂದು ವರದಿಯನ್ನು ಕೊಟ್ಟಿದೆ ಅಥವಾ ಈ ಚಾರ್ಜ್ ಶೀಟ್ ಕೊಟ್ಟಿದೆ, ಅದರಲ್ಲಿರುವ ಅಂಶಗಳು ಬೇಕು ನಮಗೆ. ಯಾಕೆಂದರೆ ಇದು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಕೊಡಬೇಕಾದ್ದು ಅನ್ನೋದು ಕೂಡ ಹಿರಿಯ ವಕೀಲರು ವಾದ ಮಾಡಿದ್ರು. ಸೊ ಇಡೀ ಪ್ರಕರಣ ಏನಿದೆ, ಇಡೀ ಪ್ರಕರಣದಲ್ಲಿ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಇಟ್ಸ್ ನೀಡ್ಲ್ ಆಫ್ ಸಸ್ಪಿಷನ್ ಅಂತ. ಈ ನೀಡ್ಲ್ ಆಫ್ ಸಸ್ಪಿಷನ್ ಈಗ SIT ಕಡೆಗೆ ಬರ್ತಿದೆಯಾ? SIT ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆದೇಶದಂತೆ ಅವು ಎನ್ಕ್ವೈರಿ ಮಾಡ್ತಾ ಇದೆಯಾ? ಇದುವರೆಗೆ ಯಾರು ಆರೋಪಿತರಾಗಿರಬಹುದು, ಯಾರದಿದೆಯೋ ಆ ಕಡೆ ತನಿಖೆನೇ ಮಾಡಿ ಒಬ್ಬರೇ ಒಬ್ಬ ವ್ಯಕ್ತಿಯನ್ನು ಚಿನ್ನಯ್ಯ ಎರಡೆರಡು ರೀತಿಯ ಹೇಳಿಕೆ 183 ಪ್ರಕಾರ ಆತ ಮೊದಲು 183 ಪ್ರಕಾರ ಒಂದು ಹೇಳಿಕೆ ಕೊಡ್ತಾನೆ, ಸೆಕೆಂಡ್ 183 ಪ್ರಕಾರ ಇನ್ನೊಂದು ಕೊಡ್ತಾನೆ. ಆದರೆ ವಕೀಲರುಗಳು ಹೇಳೋದು 183 ಪ್ರಕಾರ ಎರಡು ಹೇಳಿಕೆಗಳನ್ನು ಕೊಡೋದಕ್ಕೆ ಬರಲ್ಲ, ಕೊಟ್ಟರೆ ಒಂದು ಹೇಳಿಕೆ ಕೊಡಬೇಕು. ಆದರೆ ಯಾಕೆ ಅವನನ್ನು ಚಿನ್ನಯ್ಯನ ಕರೆದುಕೊಂಡು 183 ಪರವಾಗಿ ಎರಡನೇ ಹೇಳಿಕೆಯನ್ನು ಪಡೆದ ಹಿಂದಿನ ಉದ್ದೇಶ ಏನಿದೆ ಅಂದರೆ ಇಡೀ ಈ ಪ್ರಕರಣ ಷಡ್ಯಂತರದ ಆ್ಯಂಗಲ್ನಿಂದ ಮಾತ್ರ ತನಿಖೆ ಮಾಡಲಾಗ್ತಾ ಇದೆ. ಮತ್ತು ಯಾವ ಆರೋಪ ಇದೆಯೋ ಆ ಆರೋಪದ ತನಿಖೆ ನಡೀತಾ ಇಲ್ಲ. ಸೊ ಈ ಸಂದರ್ಭದಲ್ಲಿ ಬಹಳ ಹೊತ್ತು ವಾದ ಮಾಡಿದಂಥ ಹಿರಿಯ ವಕೀಲರು ಈ ಎಲ್ಲ ಅಂಶಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತಂದರು. ಅದು ಗಮನಕ್ಕೆ ತಂದ ಮೇಲೆ ಭಾಳ ಮಹತ್ವದ ಬೆಳವಣಿಗೆ ಅಂತ ಅಂದರೆ ಏನು SIT ಸಲ್ಲಿಸಿರುವಂತಹ ಸುಮಾರು 4,000ಕ್ಕೂ ಹೆಚ್ಚು ಪುಟಗಳ ಈ ಒಂದು ರಿಪೋರ್ಟ್ ಅಥವಾ ಚಾರ್ಜ್ ಶೀಟ್ ಏನಿದೆ ಅದರ ಪ್ರತಿಯನ್ನು ಈ ದೂರುದಾರರಿಗೆ ಕೊಡಬೇಕು ಅನ್ನುವ ಮಹತ್ವದ ತೀರ್ಪನ್ನು ಬೆಳ್ತಂಗಡಿ ನ್ಯಾಯಾಧೀಶರು ನೀಡಿದರು. ಇದಾದ ಮೇಲೆ ಅದಕ್ಕೆ 12,000 ಏನೋ ಕಟ್ಟಬೇಕು. ಅದನ್ನ ಕಟ್ಟಿಬಿಟ್ಟ ಮೇಲೆ ಒಂದು ವಾರ ಅದೆಲ್ಲ ಒಳಗಡೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಅದು ಸಿಕ್ಕ ಮೇಲೆ ಹಾಗಿದ್ರೆ SIT ಏನನ್ನು ಹೇಳಿದೆ, ಯಾವ ರೀತಿ ತನಿಖೆ ಮಾಡಿದೆ SIT, ಇಡೀ ತನಿಖೆಯ ದಾರಿ ಸಾಧದ್ದು ಹೇಗೆ ಅಂತ. ಈ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡುವುದಕ್ಕೆ ಹಲವಾರು ದಾರಿಗಳಿರ್ತವೆ. ಭಾಳಷ್ಟು ಸಂದರ್ಭದಲ್ಲಿ ಯಾರಾದರೂ ದೂರು ನೀಡಿದರೆ ಆವಾಗ ಪೊಲೀಸರು ಯಾವ ರೀತಿ ಮಾಡಬೇಕು, ಭಾಳ ಸಿಂಪಲ್ ಆಗಿ ಗೊತ್ತಿದೆ ನಮಗೆ. ಸೊ ಯಾರೋ ದೂರು ನೀಡಿದರೆ ಮೊದಲು FIR ದಾಖಲಿಸ್ಕೊಳ್ಳಲಾಗುತ್ತೆ ಅಲ್ವಾ? ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಥವಾ ಪ್ರಥಮ ಮಾಹಿತಿ ಅದನ್ನು ದಾಖಲಿಸಿಕೊಂಡ ಮೇಲೆ ಆ ಹೇಳಿಕೆಯ ಮೇಲೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದು ಇನ್ವೆಸ್ಟಿಗೇಷನ್ ಪ್ರಾರಂಭ ಆದಮೇಲೆ ಮೊದಲನೇದಾಗಿ ಯಾರ ಮೇಲೆ ಆರೋಪಗಳಿದೆಯೋ ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಅದರ ಜೊತೆಗೆ ಇಡೀ ಆ ಪ್ರಕರಣದಲ್ಲಿ ಇರಬಹುದಾದ ಮೋಟಿವ್ಸ್ ಏನಿದೆ, ಮೋಟಿವ್ಸನ್ನು ಪತ್ತೆ ಮಾಡಬೇಕು. ನಂತರ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತಾರೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳನ್ನು ಸಿಗುತ್ತಾ ಅಂತ ನೋಡಬೇಕು. ಅಂದರೆ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಹುಗಿದಿದ್ದರೆ, ಹೂತು ಹಾಕಿದರೆ, ಅದು ಸಂಶಯಾಸ್ಪದ ಆಗಿದ್ದರೆ, ಸೊ ಅದನ್ನ UDR ಇನ್ನೊಂದು ರಿಪೋರ್ಟ್ನಲ್ಲಿ ಹಾಕಿದ್ದರೆ ಆವಾಗ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕಲ್ವಾ? ಯಾರು ಮಾಡಿರಬಹುದು, ಯಾಕಾಗಿ ಮಾಡಿರ್ಬೋದು, ಮಾಡಿರುವುದಕ್ಕೆ ಮೋಟಿವ್ಸ್ ಏನಿರ್ಬೋದು. ಸೊ ಅತ್ಯಾಚಾರ ಮಾಡಿ ಯಾವುದೋ ಹೆಣ್ಣುಮಗಳೊಬ್ಬಳ ಮೇಲೆ ಯಾರೋ ಅತ್ಯಾಚಾರ ಎಸಗಿ ಅದು ಹೊರಗೆ ಬರಕೂಡ್ದು ಅನ್ನುವ ಕಾರಣಕ್ಕಾಗಿ ಅವರು ಹತ್ಯೆ ಮಾಡಿ ಹೋಗ್ದಿರ್ಬೋದು. ಹಾಗಿದ್ರೆ ಯಾರು ಕಾರಣ ಇರ್ತಾರೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮತ್ತು ಬೇರೆ ಬೇರೆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹಲವರು ಬಂದು ದೂರನ್ನು ಕೊಟ್ಟಿದ್ದಾರೆ ಅಲ್ವಾ? ಅದು ಸೌಜನ್ಯ ಪರ ಹೋರಾಟಗಾರರಿರ್ಬೋದು, ಮಾಯಿಶೆಟ್ಟಿ ತಿಮ್ಮರೋಡಿ ಅವರಿರ್ಬೋದು, ಮಟ್ಟಣ್ಣವರಿರ್ಬೋದು, ವಿಠಲ್ ಗೌಡ್ರು ಇರ್ಬೋದು, ಜಯಂತ್ ಇರ್ಬೋದು, ಯಾರೇ ಇರಲಿ, ಈ ದೂರುಗಳು ಬಂದ ತಕ್ಷಣ ಆ ದೂರುಗಳ ಆಧಾರದ ಮೇಲೆ SIT ಎನ್ಕ್ವೈರಿ ಮಾಡಬೇಕು. ಆದರೆ ಈ ಪ್ರಕರಣದಲ್ಲಿ ದೂರುದಾರರನ್ನು ಈ ಪ್ರಕರಣದಲ್ಲಿ ಸಿಕ್ಕಿಸುವ ಒಂದು ಯತ್ನ ನಡೀತಾ ಇದೆ ಅನ್ನೋದೇನಿದೆ ಹಿರಿಯ ವಕೀಲರು ನ್ಯಾಯಾಲಯದ ಮುಂದೆ ಮಾಡಿರುವ ವಾದ. ಆದ್ದರಿಂದ ನಮ್ಮವರನ್ನೇ ಬಂಧಿಸುವುದಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯದ ಮುಂದೆ ಇದಕ್ಕೆ ಪರಿಹಾರವನ್ನು ನಮ್ಮ ಕೇಳಬೇಕಾಗಿದೆ. ಅದಕ್ಕೆ ನಾವು ರಿಪೋರ್ಟ್ ಬೇಕು ಅಂತ.
ಸೊ ಆದ್ದರಿಂದ ಬಹುಮಟ್ಟಿಗೆ ಈ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಅದು ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ. ಇದುವರೆಗಿನ ಎನ್ಕ್ವೈರಿ ಏನಿದೆ, ಆ ಎನ್ಕ್ವೈರಿ ಹೇಗೆ ನಡೀತು ಏನು ಅನ್ನೋದು 4,000 ಅಂದರೆ ಈಗ ಯಾರನ್ನ ಎನ್ಕ್ವೈರಿ ಮಾಡಿದ್ವಿ, ಏನು ಮಾಡಿದ್ವಿ. ಸೊ ನೀವು ಇಡೀ ರಿಪೋರ್ಟಲ್ಲಿ ನೋಡಿದರೆ ಯಾರ ಮೇಲೆ ಆರೋಪ ಇದೆಯೋ ಅವರ ಎನ್ಕ್ವೈರಿ ಇದೆಯಲ್ಲ ಅದು ಆಗಿಲ್ಲ ಅನ್ನೋದು. ಇದ್ರ ಜೊತೆ ನ್ಯಾಯಾಂಗದಲ್ಲಿ ಬೇರೆ ಬೇರೆ ನಡೀತಾ ಇದೆ. ಬೆಂಗಳೂರು ನ್ಯಾಯಾಲಯ ಒಂದು ದಟ್ ಹಲವು ಮಾಧ್ಯಮಗಳಿಗೆ ಇಂಥವರ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಾತನಾಡಬಾರ್ದು ಅಂತೇಳಿ ಸ್ಟೇ ಕೊಟ್ಟಂಥ ವರದಿ ಬರ್ತಾ ಇದೆ. ಸೊ ಈ ಪ್ರಕರಣ ಎತ್ತ ಸಾಗ್ತಾ ಇದೆ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೋಬೋದು. ಅಂದರೆ ಈ ಇಂಡಿಯಾ ಅನ್ನುವ ಈ ಜನತಂತ್ರ ವ್ಯವಸ್ಥೆಯಲ್ಲಿ ನ್ಯಾಯ ಅನ್ನುವುದು ದೊಡ್ಡವರಿಗೊಂದು ಸಣ್ಣವರಿಗೊಂದು ಅಲ್ವಾ. ಯಾವುದೋ ಬಡ ಹೆಣ್ಣು ಮಗಳು ಹಸುನಿಗಿದ್ರು ಮಾತನಾಡೋರೇ ಇಲ್ಲ. ಫಾರ್ ಎಕ್ಸಾಂಪಲ್ ಆ ಸೌಜನ್ಯ ಅನ್ನೋ ಹೆಣ್ಣುಮಗಳು ಆತ ಒಕ್ಕಲಿಗರ ಹೆಣ್ಣುಮಗಳು. ಆದರೆ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಮೆರವಣಿಗೆ ಮಾಡಿ ಎಲ್ಲ ಮಾಡ್ತಾರೆ. ಸ್ವಾಮೀಜಿಗಳು ಬಂದ್ಬಿಟ್ಟು ಉದ್ದುದ್ದ ಭಾಷಣ ಹೊಡಿತಾರೆ. ಆದರೆ ಮುಗ್ಧ ಬಾಲೆ ಆ ಸೌಜನ್ಯ ಹತ್ಯೆ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ ಅಂತ ಹೇಳುವಂಥ ಕನಿಷ್ಠ ಸೌಜನ್ಯಳ ಬಗ್ಗೆ ಮಾತನಾಡುವ ಸೌಜನ್ಯ ಕರ್ತವ್ಯವನ್ನು ಈ ಮಠಾಧಿಪತಿಗಳಾಗಲಿ ಈ ಒಕ್ಕಲಿಗ ಸಂಘ ಆಗಲಿ ಆರ್ಗನೈಸೇಷನಲ್ಲಿ ಮಾಡ್ತಾ ಇಲ್ಲ ಅಂತಂದರೆ ಆ ಕಬಂಧ ಬಾಹುಗಳು ಎಷ್ಟು ಯಾವ್ಯಾವ ಕಡೆ ವಿಸ್ತರಿಸಿರಬಹುದು ಯೋಚನೆ ಮಾಡಿ. ಯಾವ್ಯಾವ ಕಡೆ ವಿಸ್ತರಿಸಿರ್ಬೋದು ಅಂದರೆ ಡಿ ಕೆ ಶಿವಕುಮಾರರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವ ನಿರ್ಮಲಾನಂದ ಸ್ವಾಮಿಗಳಿರ್ಬೋದು, ಇನ್ನೊಬ್ಬ ಸ್ವಾಮಿಗಳಿರ್ಬೋದು, ಮೈಸೂರಿನ ಯಾರೋ ಸ್ವಾಮಿಗಳು ಒಕ್ಕಲಿಗ ಸ್ವಾಮಿಗಳಿರ್ಬೋದು, ಒಕ್ಕಲಿಗರ ಸಂಘ ಆಗಿರ್ಬೋದು. ಇವರಿಗೆ ತಮ್ಮ ಹೆಣ್ಣು ಮಗಳ ಸಾವು ಆ ದುರಂತ ಇದೆಯಲ್ಲ ಅದು ಕಾಡದೇ ಇಲ್ವಾ? ಕೊನೆಯ ಸಂದರ್ಭದಲ್ಲಿ ಆ ಮಗುವಿನ ಹೆಣ ಬಿದ್ದಿತ್ತಲ್ಲ, ಆ ಗುಪ್ತಾಂಗದ ಮೇಲೆ ಮರಳುಗಳನ್ನೆಲ್ಲ ಹಾಕಿದ್ದಲ್ಲ, ಅದು ಇವ್ರನ್ನ ಕದಡಿಸೋದಲ್ವಾ? ಇವ್ರನ್ನ ಈ ಸ್ವಾಮೀಜಿಗಳು ಅನ್ನೋರಿಗೆ ಏನೂ ಅನಿಸೋದೇ ಇಲ್ವಾ? ಇವರಿಗೆ ಅಧಿಕಾರ ಮಾತ್ರ ಮುಖ್ಯನ, ಬೇರೆ ಯಾವುದೂ ಮುಖ್ಯ ಅಲ್ವಾ? ಯಾರು ಅಧಿಕಾರಕ್ಕೆ ಬರಬೇಕು ಅವರು ಬಾಲಂಗೋಚಿಗಳಾಗಿರಬೇಕು, ಆಶೀರ್ವಾದ ಮಾಡ್ಕೊಂಡವರಿಂದ ಲಾಭ ಪಡಿಬೇಕು, ಇಷ್ಟೇನಾ? ನಾನು ಅಂದ್ಕೊಂಡಿದ್ದೆ ಸೊ ಇವರು ಯಾರು ಎದ್ದು ನಿಲ್ತಾರೆ ಆ ಹೆಣ್ಣುಮಗಳ ಸಲುವಾಗಿ ಅಂತ. ಯಾಕೆಂದರೆ ಒಕ್ಕಲಿಗ ಸಮುದಾಯ ಭೂಮಿಯ ಜೊತೆ ಬದುಕುವವರು ಅಂತ, ಅಂಥ ಸಂಬಂಧ ಭೂಮಿಯನ್ನು ಪೂಜಿಸುವವರು, ಪ್ರೀತಿಸುವವರು. ಅಂಥ ಒಂದು ಜನಾಂಗದ ಸ್ವಾಮಿಗಳು ಮತ್ತು ನಾಯಕರು ತಮ್ಮ ಜನಾಂಗದ ಒಬ್ಬ ಹೆಣ್ಣು ಮಗಳು ಈ ರೀತಿ ಅಮಾನವೀಯವಾಗಿ ಹತ್ಯೆಯಾಗಿ 11 ವರ್ಷಗಳಾದರೂ ಕೂಡ ಏನೂ ಆಗಿಲ್ಲ ಅನ್ನೋದು ಕಾಡಲ್ಲ. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮಾತ್ರ ಕಾಡುತ್ತೆ. ಇದು ಬಹಳ ದೊಡ್ಡ ದುರಂತ. ಏನಿವೆ ಈಗ ನೋಡೋಣ, ಈ ವರದಿ ಬಂದ ಮೇಲೆ ಮಾಹಿತಿ ಏನು ಅಂತ ಗೊತ್ತಾಗುತ್ತೆ. ಅದನ್ನು ನಾನು ತಲುಪಿಸೋ ಯತ್ನವನ್ನು ತಮಗೂ ಮಾಡ್ತೀನಿ. ಇಡೀ ಈ ಮಾಹಿತಿ ಏನಿದೆ ಅದು ಲಾಯರಿಗೆ ತಲುಪಿದ ಮೇಲೆ SIT ರಿಪೋರ್ಟ್ ನಾನು ಆ ಮಾಹಿತಿಯನ್ನು ಸಂಗ್ರಹಿಸಿ ತಮಗೆ ತಲುಪಿಸುವ ಯತ್ನವನ್ನು ಮಾಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆಯೇ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.